ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಮ್ಮೂರ ಹತ್ರ ಇರೋ ಚಿಕ್ಕನಾಯಕನಹಳ್ಳಿ ಸ್ವಾಮಿಲಿಗೆ ಬಂದಿದ್ದೀವಿ. ಸ್ವಾಮಿಲಿಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮದು ಮರ ಕಟ್ ಮಾಡಿಸಿ ಮನೆಗೆ ನಮ್ಮ ತೋಟದಲ್ಲೇ ಮರ ಇತ್ತು, ಅದನ್ನೆಲ್ಲ ತೆಗೆಸಿ ಇವಾಗ ಸ್ವಾಮಿಲಿಗೆ ತೊಗೊಂಡು ಬಂದಿದ್ದೀವಿ ಕಟ್ ಮಾಡಲಿಕ್ಕೆ. ಸೊ ನಾವು ಇವಾಗ ತೊಗೊಂಬಂದಿರೋದು ಬೇವಿನ ಮರ, ಕಿಟಕಿ ಮತ್ತು ರೂಮ್ ಬಾಗಿಲುಗಳಿಗೆ. ಎಲ್ಲದನ್ನೂ 5 ಇಂಚ್ ಅಗಲ 3 ಇಂಚ್ ಡೆಪ್ತ್ ಕಟ್ ಮಾಡಿಸ್ತಾ ಇದ್ದೀವಿ. ಆ್ಯಕ್ಚುಲಿ 5-4ಕ್ಕೆ ಸಜೆಸ್ಟ್ ಮಾಡಿದ್ರು, ಬಟ್ ಮರ ತುಂಬ ವೇಸ್ಟ್ ಬರುತ್ತೆ ಅಂತ ಸಾಮಿಲ್ ಅವ್ರು ಹೇಳಿದ್ರಿಂದ ನಾವೆಲ್ಲ 5-3 ಕಟ್ ಮಾಡಿಸ್ತಾ ಇದ್ದೀವಿ. ಸೊ ಸಾಮಿಲಲ್ಲಿ ಸಂಡೇ ಇತ್ತು, ಜನ ಇರಲಿಲ್ಲ, ಹಾಗಾಗಿ ನಮ್ಮದೇ ಮರ ಫಸ್ಟ್ ಕಟ್ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ಆ ಮಿಷಿನಲ್ಲಿ ಫಸ್ಟ್ ದೊಡ್ಡದಾಗಿ ಕಟ್ ಮಾಡ್ಕೊತಾರೆ, ಆಮೇಲೆ ಇದರಲ್ಲಿ ಎಷ್ಟು ಸೈಜಿಗೆ ಬೇಕೋ ಆ ಸೈಜ್ಗೆ ಕರೆಕ್ಟಾಗಿ ಕಟ್ ಮಾಡಿ ಕೊಡ್ತಾರೆ. ಇದಾದಮೇಲೆ ಮತ್ತೆ ಪ್ರೊಸೆಸಿಂಗ್ ಇರುತ್ತೆ, ಅದನ್ನು ನಾವು ಆ್ಯಕ್ಚುಲಿ ಮತ್ತು ಪ್ಲೇನಿಂಗ್ ಮಾಡಿಸ್ಬೇಕು ಸಾಫ್ಟ್ ಫಿನಿಶಿಂಗ್ ಬರಲಿಕ್ಕೆ. ಅದು ಕಾರ್ಪೆಂಟ್ರು ಕೈಲಿ ಕೊಟ್ಟರು ಅವರೇ ಮಾಡ್ಕೊತಾರೆ, ಇಲ್ಲ ನಾವೇ ಮಾಡಿಸ್ಕೊಡ್ಬೋದು. ಅದಾದಮೇಲೆ ಅವರು ಕಿಟಕಿ ಬಾಗಿಲೆಲ್ಲ ಕೂಡಿಸ್ಕೊತಾರೆ. ಆ್ಯಕ್ಚುಲಿ 50-60% ಮರದಲ್ಲಿ ರಾ ವುಡ್ಡಿಂದ ವೇಸ್ಟ್ ಬರುತ್ತೆ, ಮಿಕ್ಕಿದ್ದು ಬರೀ 40-50% ಮಾತ್ರ ನಮಗೆ ಯೂಸಬಲ್ ವುಡ್ ಸಿಗೋದು. ಹಾಗಾಗಿನೇ ಮರಗಳೆಲ್ಲ ಕಾಸ್ಟ್ಲಿ. ತೇಗದ ಮರ ಅಂತೂ ಇನ್ನೂ ಕಾಸ್ಟ್ಲಿ. ತೇಗದ ಮರ ನಮಗೊಂದು ಮೇನ್ ಡೋರ್ ಬಾಗಿಲು ನಿಲ್ಲಕ್ಕೇ ಒಂದು 30,000 ಕೇಳಿದ್ರು. ನಾವು ಮರ ಕಟ್ ಮಾಡಿಸಿ ಅದನ್ನು ಮಾಡಿಸೋಣ ಅಂತ ಇದ್ದೀವಿ. ತೇಗದ ಮರ ಮತ್ತು ಅದು ಫಸ್ಟ್ ಬಾಗಿಲು ನಿಲ್ಲಕ್ಕೆ, ಮೇನ್ ಬಾಗಿಲು ನಿಲ್ಲ ಮತ್ತು ದೇವ್ರ ಮನೆಗೆ ಎರಡಕ್ಕೂ ತೇಗ ಹಾಕಿಸ್ಬೇಕು ಅಂತ ಇರೋದು. ಇವತ್ತಿಗಿಷ್ಟೇ. ಥ್ಯಾಂಕ್ ಯು. ಹೀಗೆ ಫಾಲೋ ಮಾಡ್ತಾಯಿರಿ.